ಲೋಕಸಭೆ ಚುನಾವಣೆ ತುಕಾರಾಮ್ ಅವರು ಏನನ್ನ ಗೆದ್ದಾರಂದ್ರಿಗ್ನ ಅದು 187 ಕೋಟಿ ರೂಪಾಯಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಿಂದ ಹಣವನ್ನು ತಂದು ಈ ರಾಮ್ಲೂರ್ನ ಲೋಕಸಭೆ ಚುನಾವಣೆಯಲ್ಲಿ ಸೋಲ್ಸಂತ ಕೆಲಸ ಮಾಡಿದಾರ. ಈ ಸೋಲ್ಸಂತ ವಿಚಾರದಲ್ಲಿ ಯಾರ್ಯಾರು ತಪ್ಪು ಮಾಡಿದಾರ, ಇವತ್ತು ಬಳ್ಳಾರಿ ನಗರದ ಶಾಸಕರಾದಂತ ನಾರಾ ಭರತ್ ರೆಡ್ಡಿ ಅವರು, ಅದೇ ರೀತಿಯಲ್ಲಿ ನಮ್ಮ ಕಂಪ್ಲಿ ಕ್ಷೇತ್ರದ ಶಾಸಕರಾದಂತ ಗಣೇಶ್ ಅವರು, ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂತ ನಾಗೇಂದ್ರ ಅವರು, ಅದೇ ರೀತಿ ಕೂಡ್ಲಿ ಕ್ಷೇತ್ರದ ಶಾಸಕರಾದಂತ ಡಾಕ್ಟರ್ ಶ್ರೀನಿವಾಸ್ ಅವರು, ಇವರೆಲ್ಲರೂ ಸೇರ್ಕೊಂಡು ಇವತ್ತು ಸರ್ಕಾರದ ಹಣ ತಂದು ನನ್ನ ಸೋಲ್ಸಂತ ಕೆಲಸ ಮಾಡಿದಾರ. ಹಂಗಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಇವತ್ತು ಡಿಜಿಟಲ್ ಸಾಕ್ಷಿಗಳು ಅಂತಾರ, ಡಿಜಿಟಲ್ ಏನಂತಾರ ಡಿಜಿಟಲ್ ಎವಿಡೆನ್ಸ್ ಕೂಡ ಸಿಕ್ಕಿದಾವ. ಆ ಡಿಜಿಟಲ್ ಎವಿಡೆನ್ಸ್ ಸಿಕ್ಕಿರೋ ಕಾರಣ ಮುಂದಕ್ಕೆ ಇದು ದೊಡ್ಡ ಸೀರಿಯಸ್ ಆಗಿ ಮ್ಯಾಟರ್ ಆಗುತ್ತೆ. ಹಂಗಾಗಿ ಅವ್ರು ಹೇಳ್ತಾ ಇದ್ದಂತೆ, ಯಾರು ಸಂತೋಷ್ ಲಾಲ್ ಕಾರ್ಮಿಕ ಸಚಿವರು ಹೇಳ್ತಾ ಇದ್ದಂತೆ, ಪಾಪ ಅವ್ರು ಎಷ್ಟು ಬುದ್ಧಿವಂತರು ನೋಡಿ, ಒಳ್ಳೆಯವ್ರು ನೋಡ್ರಿ. ಅವ್ರು ಏನ್ ಹೇಳ್ತಾ ಇದ್ದಂತೆ, ಇಲ್ಲ ರೀ ನಾವು ಆಲ್ರೆಡಿ ಮಹರ್ಷಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಲ್ರೆಡಿ ನಮ್ಗೇನು 187 ಕ್ರೋರ್ಸ್ ಏನು ಅದು ಫ್ರಾಡ್ ಮಾಡಿದ್ವು, ಆ ಫ್ರಾಡ್ ಅಲ್ಲಿ ನಾವು ಆಲ್ರೆಡಿ ಕಟ್ಟಿಬಿಟ್ಟಿವಿ, 90% ಕಟ್ಟಿಬಿಟ್ಟಿದ್ವಿ. ನಾನು ಹೇಳ್ತಿದ್ದೆ, ಇದು ಕ್ರೈಮ್ ಎಲ್ಲಿ ಕ್ರೈಮ್ ಸ್ಟಾರ್ಟ್ ಆಗುತ್ತೆ ಹೇಳ್ತೆ, ಕ್ರೈಮ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ, ಅಲ್ಲಿ ಕಳ್ತನ ಮಾಡೋದು, ಅಲ್ಲಿ ಅಫೆನ್ಸ್ ಮಾಡೋದು, ಸರ್ಕಾರದ ಹಣ ತೆಗೆಯೋದೇ ತಪ್ಪು. ಅಂದ್ರೆ ಸರ್ಕಾರದ ತಪ್ಪು ಮಾಡಿದ ನಂತರ ಇವ್ರು ಕಟ್ತೀನಿ ಮತ್ತೆ ವಾಪಸ್ ಅನ್ನೋದು ಇನ್ನೊಂದು ದೊಡ್ಡ ತಪ್ಪು. ಅಂದ್ರೆ ನೀನ್ ಮಾಡಿರೋದು ತಪ್ಪು, ತಪ್ಪಲ್ಲಿ ಕೂಡ ನಾವು ಕಟ್ಟಿರ್ತೀವಿ ಅಂತ ಹೇಳಿದ್ರೆ ನಾನು ಹೇಳ್ತೇನೆ, ಸಂತೋಷ್ ಲಾಡ್ ಅವರೇ ಇವತ್ತು ಬಿಟ್ಬಿಡ್ರಿ. ಯಾಕಂದ್ರೆ ನೀವೇನು ಇವತ್ತು 187 ಕೋಟಿ ಬಡವರನ್ನ SC ಅಮೌಂಟ್ ಯಾಕೆ 187 ಕೋಟಿ ತಗೊಂತೀರಿ, ಹಣಕಾಸಿನ ಆರ್ಥಿಕ ಇಲಾಖೆಗೆ ಕೈ ಹಾಕಿ ಬಿಟ್ರಲ್ಲ. ಒಂದ್ಸರಿ 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ವಾಪಸ್ ಕಟ್ಟಲ್ಲ, ಇದು ಚಲೋ ಐತಲ್ಲ, ಇದು ಹೊಸ ಸಂಪ್ರದಾಯ ಕೊಟ್ಟಂಗ ಆಗುತ್ತೆ. ಇವರೇ ಮಾಡ್ಕೇಳ ಅಲ್ಲ, ನಾನೇನ್ ಹೇಳ್ತೀನಿ, ಅವ್ರು ಹೇಳ್ತಾ ಇದ್ರಲ್ಲ ಪಾಪ, ಅಲ್ರಿ ತಗೊಂಡಿವಿ ಕಟ್ಟಿವಿ ಅಂದ್ರೆ ಇದು ಬಹಳ ಒಳ್ಳೇದಾಯ್ತಲ್ಲ. 1 ಲಕ್ಷ ಕೋಟಿ ಡ್ರಾ ಮಾಡ್ರಿ, 1 ಲಕ್ಷ ಕೋಟಿ ಮತ್ತೆ ವಾಪಸ್ ಕಟ್ರಿ. ಸಚಿವರು ಬ್ಯಾಂಕ್ ರೈಟ್, ಸಚಿವರು ಸರ್ಕಾರದ ಬ್ಯಾಂಕ್ ಅಂತ ಹೇಳಿ ಮಾಡ್ಲಿಲ್ಲ ಕೂಡ. ಈ ದೇಶದಲ್ಲಿ ಸರ್ಕಾರದ ಹಣವನ್ನು ತಿಂದಂತವ್ರು ಯಾರು ತಪ್ಪಿಸ್ಕೊಂಡಂತ ಉದಾಹರಣೆಗಳಿಲ್ಲ. ಬಹಳಷ್ಟು ಮಂದಿ ಜೈಲಿಗೆ ಹೋದಂತದ್ದು ಇವತ್ತು ಕೂಡ ಬಹಳಷ್ಟು ಬಿಹಾರ, ಉತ್ತರ ಪ್ರದೇಶ ಜನರ ನಾಯಕರು ಎಲ್ಲರೂ ಕೂಡ, ಮಾಜಿ ಮುಖ್ಯಮಂತ್ರಿಗಳು, ಮಂತ್ರಿಗಳು ಎಲ್ಲರಿಗೂ ಜೈಲಲ್ಲಿ ಕೊಳಿತಾ ಇದಾರ. ಮತ್ತೆ ಪುನಃ ಇವತ್ತು ಇನ್ವೆಸ್ಟಿಗೇಷನ್ ದಲ್ಲಿ ಪುನಃ ನಾಗೇಂದ್ರ ಅವ್ರು ಜೈಲಿಗೆ ಹೋದ್ರೆ ಕೂಡ ಹೋಗ್ಬೋದೇನೋ. ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ನನಗೆ ಯಾವತ್ತು ರಾಜಕೀಯವಾಗಿ ಪುನರ್ಜನ್ಮ ಕೊಟ್ಟಿದಂತ ಎಲ್ಲಾ ರೀತಿಯಲ್ಲಿ ಕೂಡ ಸ್ಯಾಕ್ರಿಫೈಸ್ ಮಾಡಿದಂತ ಜಿಲ್ಲೆಗಳಿಗೆ ಖಂಡಿತವಾಗಿ ಎಲ್ಲಾ ಕಡೆ ಕೂಡ ಒಡ್ಡಾಡ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಇವತ್ತು ಮುಂಬರುವಂತ ಚುನಾವಣೆ, ಮಧ್ಯಂತರ ಚುನಾವಣೆ ಆಗ್ಲಿ, ಸಾರ್ವತ್ರಿಕ ಚುನಾವಣೆ ಟೈಮ್ ಆದಂತ ಟೈಮಲ್ಲಿ ಕೂಡ ನಮ್ಮ ಈ ಜಿಲ್ಲೆಯಿಂದ ಒಳ್ಳೆ ರಿಸಲ್ಟ್ ಅನ್ನು ಕೊಡಬೇಕು ಅನ್ನೋಂತ ತೀರ್ಮಾನ ತಗೊಂಡು ಗ್ರಾಮಾಂತರ ಕೂಡ ಕಾನ್ಸಂಟ್ರೇಷನ್ ಮಾಡ್ತೀನಿ. ನನ್ನ ಸೋದರಂತ ಓಬಳೇಶ್ವರ್ ಮಾಡ್ತಾ ಇದ್ರ, ಫಕೀರಪ್ಪ ಅವ್ರು ಮಾಡ್ತಾ ಇದ್ರ, ನಾನು ಮಾಡ್ತಾ ಇದ್ದೀನಿ, ನಮ್ಮ ಕುಟುಂಬಸ್ಥರು ಎಲ್ಲರೂ ಸೇರಿ ಮಾಡ್ತಾ ಇದ್ವಿ. ಎಲ್ಲರೂ ಕೂಡ ಇವತ್ತು ಅವ್ರು ಹೇಳ್ತಾ ಇದ್ದಾರೆ, ರಾಮ್ಲು ಅಣ್ಣನ ಸೋಲ್ಸ್ಕೊಂಡು ತಪ್ಪು ಮಾಡಿದೀವಿ ಅಂತೇಳಿ ಬಹಳಷ್ಟು ಮಂದಿ ನಾವು ಪಶ್ಚಾತ್ತಾಪವನ್ನು ಪಡಿತಿದ್ರ. ಅವ್ರಂತೂ ಮಂತ್ರಿಗಳಂತೂ, ಮಾಜಿ ಮಂತ್ರಿಗಳಂತೂ ಎಲ್ಲಿ ಕೈ ಸಿಗ್ತಾ ಇಲ್ಲ, ಯಾರು ಫೋನ್ಗೆ ಸಿಗ್ತಾ ಇಲ್ಲ, ಅವ್ರು ಎಲ್ಲಿದಾರ ಗೊತ್ತಿಲ್ಲ, ಏನಾಗ್ತಾ ಇದೆ ಗೊತ್ತಿಲ್ಲ. ಅವ್ರು ಎಲ್ಲೋ ಒಂದು ಕಡೆ ಇಲ್ಲಪ್ಪ ಈ ಕ್ಷೇತ್ರವನ್ನು ಬಿಟ್ಟು ಹೋಗ್ತೀನಿ, ಮುಂದಕ್ಕೆ ಎಲ್ಲೋ ಒಂದು ಕಡೆ ಹೋಗ್ತೀನಿ ಅನ್ನೋಂಥ ಕಾರಣದಿಂದ ಅವ್ರು ಏನೋ ಈ ಕಾನ್ಸಂಟ್ರೇಷನ್ ಅಂತ ಒಂದಿಲ್ಲ. ಎಲ್ಲೋ ಒಂದು ಕಡೆ ನಾವು ರೀಲ್ಸ್ ಅಲ್ಲಿ ನೋಡ್ತೀವಿ, ಅವ್ರು ನೋಡ್ಬೇಕಂದ್ರೆ ಎಲ್ಲ ಒಂದು ಕಡೆ ಫೇಸ್ಬುಕ್, ವಾಟ್ಸಪ್ ದಲ್ಲಿ ನೋಡ್ತೀವಿ. ಎಲ್ಲ ಒಂದು ಕಡೆ ಬಂದು ಊಟ ಕೊಟ್ಟನಪ್ಪ, ಆಯಾರಾಮ್ ಗಾಯರಾಮ್ ಅನ್ನೋ ರೀತಿ ಬರ್ತಾನ ಹೋಗ್ತಾನಾಗ್ಲಿ, ಎಲ್ಲಿ ಕೂಡ ಗಟ್ಟಿಯಾಗಿ ನಿಂತು ರಾಜಕಾರಣ ಮಾಡಕ್ಕಂತ ಆಗ್ತಿಲ್ಲ. ಅವ್ರು ಹೇಳ್ತಾರಂತೆ, ನಾನು ಬರ್ಲಿದ್ರು ಕೂಡ ಗೆಲ್ತೀನಿ ಅಂದ್ರೆ ಅವ್ರ ಕಾನ್ಫಿಡೆನ್ಸ್. ಯಾಕಂದೇಳಿ ಇವತ್ತಿನ ವಾತಾವರಣದಲ್ಲಿ ಅವ್ರು ವೋಟ್ ಬ್ಯಾಂಕ್ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕೆಲವೊಂದು ವೋಟ್ ಬ್ಯಾಂಕ್ ಮಾಡ್ಕೊಂಡಿರೋ ಕಾರಣ ಆ ವೋಟ್ ಬ್ಯಾಂಕ್ ಮೂಲಕ ನಾವು ಗೆಲಿತೀವಿ ಅನ್ನಂತ ಅಹಮದಿಂದ ಏನಿದಾರೋ ನಾವು ಹೋರಾಟ ಮಾಡ್ತೀವಿ, ಮುಂದಕ್ಕೆ ಕಾನ್ಸಂಟ್ರೇಷನ್ ಮಾಡ್ತೀವಿ. ನಾವೆಲ್ಲರೂ ಕೂಡ ಒಂದಾಗಿ ಪುನಃ ಪಾರ್ಟಿಯನ್ನು ಕಟ್ಟಂತ ಕೆಲಸ